ಏನು ಮೋದಿ ಅವರು ಪ್ರೆಸೆಂಟ್ ಮಾಡಿರ್ತಕ್ಕಂಥ ಮೋದಿ ಸರ್ಕಾರ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಬಜೆಟ್ ಒಳ್ಳೇದಾ ಅಥವಾ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಬಜೆಟ್ ಅಂತ ಈಗ ಹೇಳಿ. ರಮೇಶ್ ಬಾಬು ಯಾವ ಆಸ್ತಿ ಮಾಡಿದ್ದಾರೆ? ಯಾವ ಆಸ್ತಿ? ಸಾಲ ಪಡೆದು ಹೇಳ್ತಿದ್ದೀರಾ? ಸಾಲ ಇದ್ರೆ ನಾವಲ್ಲ. ಈ ದೇಶಕ್ಕೆ ಸಾಲ ಮಾಡಿದ್ದು ಮೋದಿ ಸರ್ಕಾರ. ಮಾಡಿಲ್ಲ. ರಮೇಶ್ ಬಾಬು ಮಾತಾಡಿ. ಇಲ್ಲ ಇಲ್ಲ ರಮೇಶ್ ಬಾಬು ಈಗ ಅವರು ಕೇಂದ್ರ ಸರ್ಕಾರ ಮೋದಿ ಬಜೆಟ್ ಬಗ್ಗೆ ಎಲ್ಲ ಮಾತಾಡ್ತಾ ದಯವಿಟ್ಟು ನೀವು ಊಟಕ್ಕೆ ಹೋಗ್ತೀವಿ. ಮಂಡೆ ತೊಳ್ ಸಾಕು. ಅರ್ಧ ಗಂಟೆ ಬೇಕಂತ ಕಂಪ್ಯಾರಿಸನ್ ಆಗ್ಬೇಕಾಗಿರೋದು ಯುಪಿಎ ವರ್ಸಸ್ ಒಂದ್ ನಿಮಿಷ ಕೇಳಿ. ತಾಳ್ಮೆಯಿಂದ ಕೇಳಿ ಮೇಡಮ್. ಸ್ವಲ್ಪ ಯುಪಿಎ ರಾಜ್ಯಗಳಿಗೆ ಮಾತ್ರ ಕೇಂದ್ರ ಸರ್ಕಾರಕ್ಕೆ ಅನ್ವಯ ಆಗೋದಿಲ್ವಾ? ಮೇಡಮ್ ಒಂದ್ ನಿಮಿಷ. 10 ವರ್ಷ ಯುಪಿಎ ಗ್ರೋತ್ ರೇಟ್ ಏನಿತ್ತು, 10 ವರ್ಷ ನಮ್ಮ NDA ಗ್ರೋತ್ ರೇಟ್ ಏನಿತ್ತು, ನೀವು ಕಂಪೇರ್ ಮಾಡಿದ್ರೆ ಯುಪಿಎ ಪರ್ಫಾರ್ಮೆನ್ಸ್ ಇನ್ ಗ್ರೋತ್ ರೇಟ್ ಆನ್ಯುವಲ್ ಆವರೇಜ್ ಗ್ರೋತ್ ರೇಟ್. ನಿಮಿಷ ಕೇಳ್ರಿ ಹೇಳ್ತೀನಿ. ಅಧ್ಯಕ್ಷರೇ, ಸಭಾಪತಿಗಳೇ, ಕೊಂಡಾಡಿದ್ದಾರೆ ಅವ್ರಿಗೇನು ಗೊತ್ತಿದೆ? ಇಡೀ ಬೇರೆ ಈ ಚರ್ಚೆ ಈಗ ಮೇಡಮ್ ಒಂದ್ ನಿಮಿಷ ಕೇಳಿ. ದಯವಿಟ್ಟು ಈ ಚರ್ಚೆ ನಾವು ಶುರು ಮಾಡಲಿಲ್ಲ, ರವಿಯವರು ಶುರು ಮಾಡಿದ್ರು. ಒಂದ್ ನಿಮಿಷ ಕೇಳಿ ಮೇಡಮ್, ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಯಾಕೆ ಯುಪಿಎ 10 ವರ್ಷದ ಫಿಸ್ಕಲ್ ಡೆಫಿಸಿಟ್ ಎಷ್ಟಿತ್ತು, NDA ಫಿಸ್ಕಲ್ ಡೆಫಿಸಿಟ್ ಎಷ್ಟಿತ್ತು ಕಂಪೇರ್ ಮಾಡೋಣ. ಗ್ರೋತ್ ರೇಟ್ ಎಷ್ಟಿತ್ತು, ಇವತ್ತಿನ ಗ್ರೋತ್ ರೇಟ್ ಇವರ ಟರ್ಮ್ ಅಲ್ಲಿ ಎಷ್ಟಾಗಿದೆ, ಯಾರು ಬೆಟರ್, ಯಾರ್ ಪರ್ಫಾರ್ಮೆನ್ಸ್ ಬೆಟರ್, ಅದನ್ನ ಬಗ್ಗೆ ಚರ್ಚೆ ಮಾಡೋಣ. ಡಾಕ್ಟರ್ ಸ್ಟ್ರೈಕ್ ಮಾಡ್ತಿದ್ದಾರೆ. ಡಾಕ್ಟರ್ ಸ್ಟ್ರೈಕ್ ಮುಚ್ಚಾಯ್ತು ಹೆಗಣ ಸತ್ತಿದೆ, ಅದನ್ನ ನೋಡ್ರಿ. ನಿಮ್ಮ ನೋಡಿ, ಕಲಾಪವನ್ನ ಸೋಮವಾರ 16ಕ್ಕೆ 11 ಗಂಟೆಗೆ ಮುಂದೂಡಲಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.